ಭಾಸ್ಕರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ. ತಿಪಟೂರು ನಗರದ ಹಾಲ್ಕುರ್ಕೆ ರಸ್ತೆಯಲ್ಲಿರುವ ಮಂಜುನಾಥ ನಗರದ ಡಿ ದೇವರಾಜ್ ಅರಸು ಆಡಳಿತ ಭವನದ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಮಾಜಿ ಮುಖ್ಯಮಂತ್ರಿ ಹಿಂದುಳಿದ ವರ್ಗಗಳ ಹರಿಕಾರ ಡಿ ದೇವರಾಜ್ ಅರಸ್ರವರ 110ನೇ ಜನ್ಮ ದಿನಾಚರಣೆ ಆಚರಿಸಲಾಯಿತು. ಜನಪ್ರಿಯ ಶಾಸಕ ಕೆ ಷಡಾಕ್ಷರಿ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಡಿ ದೇವರಾಜ್ ಅರಸುರವರು ಕರ್ನಾಟಕ ಕಂಡ ಅಪ್ರತಿಮ ರಾಜಕಾರಣಿ. ರಾಜಕೀಯ ಸಿದ್ಧಾಂತಗಳೊಂದಿಗೆ ಯಾರೊಂದಿಗೂ ರಾಜಿ ಮಾಡಿಕೊಳ್ಳದ ಅವರು ದಿಟ್ಟತನದಿಂದ ಅಧಿಕಾರ ನಡೆಸಿದ್ದಾರೆ. ಹಲವಾರು ಯೋಜನೆಗಳನ್ನು ನೀಡಿ ಅಜರಾಮರರಾಗಿದ್ದಾರೆ. ಭೂ ಸುಧಾರಣೆ ಕಾರ್ಯಕ್ರಮ ಜಾರಿಗೊಳಿಸಿ ಬಡ ಜನತೆಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಜೀತ ಪದ್ಧತಿ ನಿರ್ಮೂಲನೆ ಮಾಡಲು ಪಣ ತೊಟ್ಟ ಮಹಾನಾಯಕ. ನಮ್ಮ ಸರ್ಕಾರ ಅರಸೂರವರ ಆಶಯಗಳೊಂದಿಗೆ ಆಡಳಿತ ನಡೆಸುತ್ತಿದೆ ಎಂದು ತಿಳಿಸಿದರು. ನಗರಸಭೆ ಅಧ್ಯಕ್ಷೆ ಯಮುನಾ ಧರಣೇಶ್ ಮಾತನಾಡಿ, ಡಿ ದೇವರಾಜ್ ಅರಸುರವರು ಕರ್ನಾಟಕ ಎಂದು ಮರುನಾಮಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಮಹಾನಾಯಕ. ಉಳುವವನೇ ಭೂಮಿಯ ಒಡೆಯ. ಜೀತ ವಿಮುಕ್ತ ಕಾಯ್ದೆ ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ನೀಡಿ ಸಮಾಜದ ಮುಖ್ಯ ವಾಹಿನಿಗೆ ಬರಲು ಕಾರಣಕರ್ತರು. ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಸೇರಿದಂತೆ ಹಲವಾರು ಯೋಜನೆಗಳು ಅರಸೂರವರ ಪ್ರೇರಣೆಯಿಂದ ಜಾರಿಗೊಂಡ ಯೋಜನೆಗಳು ಎಂದು ತಿಳಿಸಿದರು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿಸ್ತರಣಾಧಿಕಾರಿ ಜಲಜಾಕ್ಷಮ್ಮ ಮಾತನಾಡಿ, ಸಮಾಜ ನ್ಯಾಯ ಎಂಬ ಪರಿಕಲ್ಪನೆಗೆ ಸಹಕಾರ ನೀಡಿದ ಧೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸುರವರು ಉಳುವವನೇ ಭೂಮಿಯ ಒಡೆಯ ಕಾರ್ಯಕ್ರಮದ ಮೂಲಕ ರೈತರ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಎಂದು ತಿಳಿಸಿದರು. ವಸತಿ ನಿಲಯದ 10ನೇ ತರಗತಿ ಮತ್ತು ದ್ವಿತೀಯ ಪಿಯುಸಿನಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿನಿಯರುಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮೋಹನ್ ಕುಮಾರ್, ತಾಲೂಕು ಪಂಚಾಯಿತಿ ಇಒ ಸುದರ್ಶನ್, ಪೌರಾಯುಕ್ತ ವಿಶ್ವೇಶ್ವರ ಬದರಗೆಡೆ, ಕೃಷಿ ಇಲಾಖೆ ಡಾ ಪವನ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಎಂಎನ್ ಕಾಂತರಾಜು, ಗ್ರೇಡ್ ತಹಸೀಲ್ದಾರ್ ಜಗನ್ನಾಥ್, ಪ್ರಾಂಶುಪಾಲರಾದ ರೇಣುಕಯ್ಯ ಮತ್ತು ಶಿವಕುಮಾರ್, ನಗರಸಭಾ ಸದಸ್ಯರಾದ ಲೋಕನಾಥ್ ಸಿಂಗ್, ಮಹಮ್ಮದ್ ಗೌಸ್, ಅಶ್ವಿನಿ ಮತ್ತು ರವಿ, ಮುಖಂಡರಾದ ತಮ್ಮಯ್ಯ, ಗೋವಿಂದರಾಜು, ಬಜಗೂರು ಮಂಜುನಾಥ್, ಚನ್ನಬಸವಯ್ಯ, ವಿಜಯಕುಮಾರ್, ಶಶಿಧರ್ ಮತ್ತು ಶಂಕರ್ ಸೇರಿದಂತೆ ಮುಖಂಡರುಗಳು, ಜನಪ್ರತಿನಿಧಿಗಳು, ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ರಾಜಕೀಯ ಕ್ಷೇತ್ರದಲ್ಲಿ ಸುದೀರ್ಘ ಅವಧಿಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಇದ್ದು ಹಲವಾರು ಸಾಧನೆಗಳನ್ನ ಮಾಡಿ ಹಲವಾರು ಯೋಜನೆಗಳನ್ನ ತಂದ್ಕೊಟ್ಟು ಒಂದು ಹೆಚ್ಚಿನ ಕೊಡುಗೆಯನ್ನ ನಮ್ಮ ಒಂದು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಏನು ಹಿಂದುಳಿದ ವರ್ಗದವರಿಗೆ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನ ತಂದು ಹಿಂದುಳಿದ ವರ್ಗಗಳ ಅಡಿಕಾರ ಅಂತಾನೆ ಹೆಸರುವಾಸಿಯಾದಂತವರು ದೇವರಾಜ್ ಅರಸು. ಹಾಗೆ ಅಲ್ಪಸಂಖ್ಯಾತರಾಗಿರ್ಬೋದು, ಬಡವರಾಗಿರ್ಬೋದು, ದಲಿತರ ಎಲ್ಲರ ಪರ ನಿಂತವರು ದೇವರಾಜ್ ಅರಸು ಅವರು ತಂದೆಂತ ಹಲವಾರು ಯೋಜನೆಗಳಿಂದ ಹಲವಾರು ಜನರಿಗೆ ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡೋದಾಗಿರ್ಬೋದು, ಹಾಗೆ ಹಲವಾರು ಜನರಿಗೆ ಅನುಕೂಲವನ್ನು ಮಾಡಿಕೊಡುವಂತ ಕೆಲಸವನ್ನ ದೇವರಾಜ್ ಅರಸು ಅವರು ಮಾಡಿದ್ರು. ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು, ಹಾಗೆ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಮೀಸಲಾತಿಯನ್ನ ತಂದು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಏನ್ ಹೇಳ್ತಿದ್ದೀವಿ, ಈಗ ನಿಮ್ಮ ವಿದ್ಯಾರ್ಥಿ ನಿಲಯಗಳಾಗಿರ್ಬೋದು ಹಲವಾರು ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನ ಮಾಡಿ ವಿದ್ಯಾರ್ಥಿಗಳಿಗೆ ಉಪಯೋಗವನ್ನ ಮಾಡಿಕೊಡೋದ್ರಲ್ಲಿ ದೇವರಾಜ್ ಅರಸು ಅವರ ಪಾತ್ರ ಹೆಚ್ಚಿನದಾಗಿದೆ. ಜೊತೆಯಲ್ಲಿ